ನಾವು ಗಮನಿಸ್ತಾ ಇದ್ದರೆ ಈ ಸಮಯ ಅನ್ನೋದು, ಟೈಮ್ ಅನ್ನೋದು ಕ್ಷಣ 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 ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ಚಳಿಗಾಲ ಆಯಿತು, ಆಮೇಲೆ ಮಳೆಗಾಲ ಆಯಿತು, ಬೇಸಿಗೆ ಆಯಿತು, ಸ್ಪ್ರಿಂಗ್ ಆಯಿತು. ಸೀಸನ್ಸು ಕೂಡ ಬದಲಾಗ್ತಾ ಇದೆ. ಇದನ್ನು ಯಾರೂ ನಾವು ಕಂಟ್ರೋಲ್ ಮಾಡಿ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಇದು ನಿಯಮ, ಪ್ರಕೃತಿ ನಿಯಮ. ನಮ್ಮ ಜೀವನದಲ್ಲಿ ಸಂದರ್ಭಗಳು ಬರೋದು ಕೂಡ ನಮ್ಮದೇ ಕರ್ಮ ಆಗಿದ್ರೂ ಅದು ಪ್ರಕೃತಿಯ ನಿಯಮನೇ, ರೂಲ್ನಲ್ಲೇ. ಅದೆಲ್ಲೂ ಹೊಟ್ಟೋಗಲ್ಲ. ನಾವು ಮಾಡಿದ್ದು ಅದು ಆ ಟೈಮ್ನಲ್ಲಿ ಏನೇನು ಬರಬೇಕೋ ಬಂದೇ ಬರುತ್ತೆ, ಬದಲಾಗ್ತಾ ಇರುತ್ತೆ. ಪ್ರತಿ ಸುತ್ತ ಸಂತೋಷ ಹಾಗೇ ಇರಲ್ಲ, ಬದಲಾಗತ್ತೆ. ದುಃಖ ಹಾಗೇ ಇರಲ್ಲ, ಬದಲಾಗತ್ತೆ. ನೋವು ಬದಲಾಗತ್ತೆ, ನಲಿವು ಬದಲಾಗತ್ತೆ, ಎಲ್ಲ ಬದಲಾಗತ್ತೆ. ನಾವು ಪ್ರೇಯರ್ ಮಾಡಬೇಕಾದ್ರೆ ಕೇಳ್ಕೋಬೇಕು, ಪರಮಾತ್ಮ ಜೀವನದಲ್ಲಿ ಗೆಲ್ಲೋದಕ್ಕೆ ಈ ಬದಲಾಗ್ತಾ ಇರೋದನ್ನು ಒಪ್ಕೊಳ್ಳೋ ಹಂಗೆ ಮಾಡಿಬಿಡು ತಂದೆ. ಆ ಬ್ಯಾಲೆನ್ಸ್ ಕೊಟ್ಬಿಡು, ನನಗೆ ಸ್ಟಿಲ್ನೆಸ್ ಕೊಟ್ಬಿಡು, ನಿಶ್ಚಿಂತವಾಗಿರ್ತೀನಿ, ನಿರ್ಲಿಪ್ತನಾಗಿರ್ತೀನಿ. ನನಗೆ ಆ ಒಂದು ಸ್ಟಿಲ್ನೆಸ್ ಬೇಕು, ನಿಶ್ಚಲ ತತ್ವ. ಅದರಿಂದನೇ ಜೀವನ ಮುಕ್ತಿಯಾಗೋದು. ನಿಶ್ಚಲ ತತ್ವೇ ಜೀವನ ಮುಕ್ತಿ. ನಿಶ್ಚಲವಾಗಿ ನಾನಿರೋ ಹಾಗೆ ನನಗೆ ಶಕ್ತಿ ಕೊಡು. ಬರೋದು ಬರಲಿ, ಹೋಗೋದು ಹೋಗಲಿ, ನಾನು ನಿಶ್ಚಲವಾಗಿರಬೇಕು.